ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೆಲ್ಪ್ ಆಗುವಂಥ ಸ್ವಲ್ಪ ಕಿಚನ್ ಟಿಪ್ಗಳನ್ನು ನೋಡೋಣ. ಟಿಪ್ ನಂಬರ್ 1 ಏನಪ್ಪ ಅಂತಂದರೆ, ಮನೆಯಲ್ಲಿ ಸಾಧಾರಣವಾಗಿ ಚಳಿಗಾಲದಲ್ಲಿ ತುಪ್ಪ ಅನ್ನೋದು ಗಡ್ಡೆ ಆಗಿಬಿಟ್ಟಿರುತ್ತೆ. ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಏನಾದರೂ ಇದ್ದರೆ ಸ್ಟೋರ್ ಮಾಡ್ಕೊಂಡಿದ್ದೆ ಅದನ್ನು ಬಿಸಿ ಮಾಡ್ಕೊಳ್ಲಿಕ್ಕೆ ಕೂಡ ಆಗೋದಿಲ್ಲ. ಬೇರೆ ಕಂಟೈನರ್ ಆದರೂ ಪದೇ ಪದೇ ಬಿಸಿ ಮಾಡ್ತಾಯಿದ್ದು ತುಪ್ಪ ಟೇಸ್ಟ್ ಅನ್ನೋದು ಚೇಂಜ್ ಆಗಿಬಿಡ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಸ್ಪೂನನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ತುಪ್ಪದಲ್ಲಿ ಈ ಒಂದು ಸ್ಪೂನನ್ನು ಇಟ್ಟರೆ ನಮಗೆ ಬೇಕಾದಷ್ಟು ತುಪ್ಪ ಆರಾಮಾಗಿ ಕರಗುತ್ತೆ. ಯಾವ ಥರ ಅನಿಸ್ತು ಈ ಟಿಪ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಒಳ್ಳೆ ಟಿಪ್ಸು ನಿಮಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ನಮಗೆ ಬೇಕಾದಷ್ಟು ತುಪ್ಪನ ಸ್ಪೂನಲ್ಲಿ ತೆಗೆದ್ರೆ ಎಷ್ಟು ಚೆನ್ನಾಗಿ ಕರಗೋಗ್ತಾ ಇದೆ ಅಂತ. ನೆಕ್ಸ್ಟ್ ನಾವು ಟಿಪ್ ನಂಬರ್ 2 ಯಾವುದು ಅಂತ ನೋಡೋಣ. ನೋಡಿ, ನಾವು ಸಾಧಾರಣವಾಗಿ ಮನೆಗಳಲ್ಲಿ ಸ್ವೀಟ್ಸು ಇಲ್ಲ ಅಂತಂದರೂ ಸಕ್ಕರೆ ಬೆಲ್ಲನಾದರೂ ಖಂಡಿತ ಇದ್ದೇ ಇರುತ್ತಲ್ವ. ಅದನ್ನು ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಇರುವೆಗಳು ಎಲ್ಲಾದರೂ ಇಡ್ಲಿ ಅದು ಸುತ್ಕೊಂಡ್ಬಿಡುತ್ತೆ. ಅದ್ರ ಬದಲಿಗೆ ಹಾಗಾಗಬಾರ್ದು ಅಂತಂದರೆ ನಾವು ಈ ಒಂದು ಟಿಪ್ಪನ್ನು ಫಾಲೋ ಆಗಿಬಿಟ್ರೆ ಸಾಕು. ಒಂದು ಸ್ವಲ್ಪ ವೆನೆಗರನ್ನು ಈ ಒಂದು ಬಾಕ್ಸ್ಗೆ ಯಾವುದ್ರ ಕಂಟೈನರಲ್ಲಿ ಇಟ್ಟಿದ್ದೀವೋ ಅದಕ್ಕೆ ಈ ರೀತಿಯಾಗಿ ಒರೆಸ್ಕೊಂಡು ನಾವು ಯಾವುದೇ ಜಾಗದಲ್ಲಿ ಇಟ್ಟರೆ ಕೂಡ ಇರುವೆ ಅನ್ನೋದು ಹತ್ತೋದೇ ಇಲ್ಲ. ಬೇಕಾಗಿದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 2 ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಾವು ಈಗ ಟಿಪ್ ನಂಬರ್ 3ನ ನೋಡೋಣ. ನಾವು ಸಾಧಾರಣವಾಗಿ ಆಗಾಗ ಒಮ್ಮೊಮ್ಮೆ ಪುದೀನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬಿಡಿಸ್ಕೊಳ್ಳೋದ್ರಿಂದ ತುಂಬಾ ಆರಾಮಾಗಿಬಿಡುತ್ತೆ. ಸಣ್ಣ ಮಕ್ಕಳು ಕೂಡ ಈಸಿಯಾಗಿ ಬಿಡಿಸ್ಕೊಟ್ಬಿಡ್ತಾರೆ. ಈ ರೀತಿ ಹೋಲಿರುವಂತಹ ಒಂದು ಬಟ್ಲು ಎಲ್ಲರ ಮನೆಯಲ್ಲೇ ಇರುತ್ತೆ ಅಲ್ವಾ. ಆ ಒಂದು ಬಟ್ಲಲ್ಲಿ ಈ ಕಡ್ಡಿಯನ್ನು ಇರಿಸ್ಕೊಂಡು ಕೆಳಗಡೆ ಈ ರೀತಿಯಾಗಿ ಹೇಳ್ಕೊಂಡ್ರೆ ಸಾಕು, ನೀಟಾಗಿ ಎಲೆ ಅನ್ನೋದು ಸಪ್ರೇಟಾಗಿ ಬಂದುಬಿಡುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ರಲ್ವ ಎಷ್ಟು ನೀಟಾಗಿ ಸಪ್ರೇಟ್ ಆಗಿದೆ ಅಂತ. ಈಗ ಟಿಪ್ ನಂಬರ್ 4 ಏನಂತ ನೋಡೋಣ. ಮನೆಯಲ್ಲಿ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಬಂದಾಗ ನಾವು ಇದನ್ನು ಎಲೆ ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ತೀವಲ್ವ, ಈ ರೀತಿಯಾಗಿ ಎಲೆಗಳನ್ನು ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ಒಂದರ ಮೇಲೆ ಒಂದು ಎಲೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಆಗ ಗಾಳಿ ಸರಿಯಾಗಿ ಹಾಡದೆ ಎಲೆ ಅನ್ನೋದು ಕಪ್ಪಾಗಿಬಿಡುತ್ತೆ, ಆಗ ಚೆನ್ನಾಗಿರೋದಿಲ್ಲ. ನಾವು ಎಲೆ ಲಾಸ್ಟ್ ಆಗೋ ತನಕ ಫ್ರೆಶ್ ಆಗಿರಬೇಕು, ಒಳ್ಳೆ ವಾಸನೆ ಬರ್ತಾ ಇರಬೇಕು ಅಂತಂದರೆ ನೋಡಿ, ಈ ರೀತಿಯಾಗಿ ಈ ಕರಿಬೇವಿನ ಸೊಪ್ಪನ್ನು ವೇಸ್ಟಾಗಿರುವಂಥ ಎಲೆಗಳೇನಾದರೂ ಇದ್ದರೆ ಬಿಡಿಸ್ಕೊಂಡು ಈ ರೀತಿಯಾಗಿ ಬಿಡಿಸ್ಕೊಂಡ ನಂತರ ಈ ಒಂದು ಕರಿಬೇವಿನ ಸೊಪ್ಪನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳವರೆಗೂ ಆಗಲಿ ಈ ಒಂದು ಕರಿಬೇವಿನ ಸೊಪ್ಪು ಖಾಲಿ ಆಗೋ ತನಕ ಆಗಲಿ ಇಷ್ಟೇ ಅಚ್ಚಗಿರುತ್ತೆ. ತುಂಬಾ ಸುವಾಸನೆ ಭರಿತವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದರ ಮೇಲೆ ಒಂದು ಕೂರೋದಿಲ್ವ ಈ ರೀತಿಯಾಗಿಡೋದ್ರಿಂದ, ಅದರಿಂದ ಎಲೆ ಅನ್ನೋದು ಹಾಳಾಗೋದು ಕೂಡ ಇಲ್ಲ. ಈಗ ನಾವು ಟಿಪ್ ನಂಬರ್ 4 ಏನಂತ ನೋಡೋಣ. ನಾವು ಸಾಧಾರಣವಾಗಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಾದರೆ ಎತ್ತಿಟ್ಕೊತೀವಿ. ಈ ರೀತಿಯಾಗಿ ಹಾಕ್ಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ಒಳಗಡೆ ಏನಾಗ್ಬಿಡುತ್ತೆ ಅಂದರೆ ಸರಿಯಾಗಿ ಗಾಳಿ ಹೋಗೋದಿಲ್ಲ ಅಲ್ವಾ. ಹಾಗಾಗಿ ಒಳಗಡೆ ಎಲ್ಲ ಕೊಳ್ತೋಗ್ಬಿಡ್ತಾ ಇರುತ್ತೆ. ಅದರ ಬದಲಿಗೆ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಬಾಟಲ್ಸ್ ಮನೆಯಲ್ಲಿ ಸಾಧಾರಣವಾಗಿ ಇದ್ದೇ ಇರುತ್ತೆ ಅಲ್ವ, ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಂತಹ ಬಾಟಲ್ನ ಈ ರೀತಿಯಾಗಿ ಲೈಟಾಗಿ ಓಪನ್ ಮಾಡಿದ್ರೆ ಸಾಕು, ಆರಾಮಾಗಿ ಓಪನ್ ಆಗುತ್ತೆ. ಈಗ ನಾವು ಕ್ಲೀನ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಈ ಒಂದು ಬಾಟ್ಲ್ ಒಳಗಡೆ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಸುಮಾರು ಒಂದು 15 ದಿನ ಆದರೂ ಕೊತ್ತಂಬರಿ ಸೊಪ್ಪು ತುಂಬಾ ಫ್ರೆಶ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಏನಾದರೂ ಬೆಟ್ಟಿದೆ ಅಂದರೆ ಮೇಲ್ಭಾಗದಲ್ಲಿ ಮುಚ್ಚಳವನ್ನು ತೆಗೆದುಬಿಡಿ, ಇಲ್ಲಾಂದರೆ ಅದನ್ನು ಕ್ಲೋಸ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಖಂಡಿತ ಈ ಒಂದು ಟಿಪ್ ಅನುಕೂಲ ಆಗುತ್ತೆ. ನಿಮ್ಗೆ ಯಾವ ಟಿಪ್ ಅನುಕೂಲ ಆಯಿತು, ನಿಮಗೆ ಏನು ಇಷ್ಟ ಆಯಿತು ಅಂತ ನನಗೆ ಖಂಡಿತ ಕಾಮೆಂಟ್ ಆದರೆ ಮಾಡಿ. ನೋಡಿ, ಹೂಗಳನ್ನು ತಂದರೆ ಕೂಡ ನಾವು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲ ಅಂತಂದರೂ ಕ್ಲಾತ್ ಬ್ಯಾಗ್ಸಲ್ಲಿ ಇಟ್ಕೊಳ್ತಾ ಇರ್ತೀವಲ್ವ, ಹಾಗೆ ಇಟ್ಕೊಂಡ್ರೆ ಕೂಡ ಒಂದು ವಾರದ ಕಾಲ ಫ್ರೆಶ್ ಆಗಿರುತ್ತೆ. ನಂತರ ಸ್ವಲ್ಪ ಬಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರ ಬದಲಿಗೆ ಒಂದು ಬಾಕ್ಸಲ್ಲಿ ಒಂದು ಸ್ವಲ್ಪ ಟಿಶ್ಯೂನ ಹಾಕಿ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಹೂಗಳನ್ನು ಒಂದರ ಮೇಲೆ ಒಂದು ಅಂದರೆ ನೀಟಾಗಿ ಚೆನ್ನಾಗಿ ಗಾಳಿ ಆಡೋ ಥರ ನಾವು ಇದನ್ನು ಒಂದರ ಮೇಲೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರಿಸ್ಕೊಂಡು ಮೇಲ್ಭಾಗದಲ್ಲಿ ಕೂಡ ಒಂದು ಟಿಶ್ಯೂ ಪೇಪರನ್ನು ಇಟ್ಕೊಂಡು ಬಾಕ್ಸನ್ನು ಕ್ಲೋಸ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ಸುಮಾರು ತಿಂಗಳವರೆಗೂ ಹೂವು ಅನ್ನೋದು ತುಂಬಾ ಫ್ರೆಶ್ ಆಗಿರುತ್ತೆ. ಈ ಒಂದು ಟಿಶ್ಯೂ ಪೇಪರನ್ನು ಹಾಕೋದ್ರಿಂದ ಹೂವಿನಲ್ಲಿ ಬರುವಂಥ ತೇವಾಂಶ ಎಲ್ಲ ಅದು ಹೀರ್ಕೊಂಡ್ಬಿಡುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಈ ಒಂದು
ಅನುಕೂಲ ಆಗುತ್ತೆ. ಈಗ ಟಿಪ್ ನಂಬರ್ 7 ಏನಪ್ಪ ಅಂತಂದರೆ, ನಾವು ಸಾಧಾರಣವಾಗಿ ಹಾಲನ್ನು ತೊಗೊಂಬರ್ತೀವಿ, ತುಪ್ಪನ ಕೊಂಡ್ಕೊಳ್ತಾ ಇರ್ತಾರೆ. ಅದರ ಬದಲಿಗೆ ಸ್ವಲ್ಪ ಟೋನ್ಡ್ ಮಿಲ್ಕ್ ಅಂದರೆ ಕೆನೆ ಭರಿತವಾದಂಥ ಹಾಲು ತೊಗೊಂಬಂದಾಗ ಅದನ್ನು ಕಾಯಿಸಿದ ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ದಪ್ಪದಾಗಿ ಕೆನೆ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು 1 ಅವರ್ ಆದಮೇಲೆ ಅದನ್ನು ಹೊರಗಡೆ ತೆಗೆದು ಅದ್ರ ಮೇಲೆ ಇರುವಂಥ ಕೆನೆಯನ್ನು ತೆಗೆದು ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ಮನೆಗೆ ಬೇಕಾದಷ್ಟು ತುಪ್ಪ ಮಾಡ್ಕೋಬೋದು. ಟಿಪ್ ನಂಬರ್ 8 ಏನಂದರೆ, ನಿಂಬೆಹಣ್ಣುಗಳನ್ನು ದೀರ್ಘಕಾಲಿಕವಾಗಿ ಯಾವ ಥರ ಫ್ರೆಶ್ ಆಗಿ ಇಟ್ಕೋಬೇಕು ಅಂತ ನೋಡೋಣ. ನಾವು 1, 2 ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ 5, 6, 8 ರೂಪಾಯಿ ಆ ಥರ ಸೀಸನ್ ಮೇಲೆ ಬೆಲೆ ಅನ್ನೋದು ಜಾಸ್ತಿ ಆಗಿಬಿಡ್ತಾ ಇರುತ್ತೆ ಅಲ್ವಾ. ಒಂದ್ಸಲಿ ಕಡಿಮೆ ಬೆಲೆ ಇದ್ದಾಗ ಈ ರೀತಿಯಾಗಿ ಸುಮಾರು ನಿಮ್ಗೆ ಬೇಕಾದಷ್ಟು ನಿಂಬೆಹಣ್ಣುಗಳನ್ನು ತೊಗೊಂಡು ನೀಟಾಗಿ ಒಂದ್ಸಲಿ ವಾಶ್ ಮಾಡಿಕೊಂಡು ಈ ರೀತಿ ಏನಾದರೂ ಬೆಟ್ಟಿದ್ರೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕೈಗೆ ಒಂದು ಸ್ವಲ್ಪ ನಾವು ಅಡುಗೆ ಎಣ್ಣೆ ಏನು ಬಳಸ್ಕೊತೀವೋ ಆ ಎಣ್ಣೆಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಕಂಪ್ಲೀಟಾಗಿ ಈ ಒಂದು ನಿಂಬೆಹಣ್ಣಿಗೆ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಸುಮಾರು ಒಂದು 3 ತಿಂಗಳವರೆಗೂ ಕೂಡ ಈ ಒಂದು ನಿಂಬೆಹಣ್ಣು ಅನ್ನೋದು ತುಂಬಾ ಫ್ರೆಶ್ ಆಗಿರುತ್ತೆ. ಒಂಚೂರು ಕೂಡ ಬಾಡೋಗೋದಿಲ್ಲ, ಕೊಳ್ತೋಗೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಈ ಟಿಪ್ ಚೆನ್ನಾಗಿ ವರ್ಕ್ ಆಗುತ್ತೆ. ಒಮ್ಮೊಮ್ಮೆ ನಿಂಬೆಹಣ್ಣಿನ ರೇಟ್ ಕಡಿಮೆ ಇದ್ದಾಗ ತಂದು ನಾವು ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಟಿಪ್ ನಂಬರ್ 9 ಏನಪ್ಪ ಅಂತಂದರೆ, ನಾವು ಮನೆಯಲ್ಲೇ ರೈಸನ್ನು ಸ್ಟೋರ್ ಮಾಡ್ಕೊಳ್ತೀವಿ. ನಾರ್ಮಲ್ ರೈಸ್ ಆಗಿದ್ದಾಗ ಖಾಲಿ ಮಾಡ್ತಾ ಇರ್ತೀವಿ. ಈ ರೀತಿಯಾಗಿ ಬಾಸ್ಮತಿ ರೈಸ್ ಎಲ್ಲ ರೆಗ್ಯುಲರಾಗಿ ನಾವು ಯೂಸ್ ಮಾಡೋದಿಲ್ವಲ್ವ. ಅಂತಹ ಒಂದು ಪದಾರ್ಥಗಳಿಗೆ ಒಂದು 4-5 ಮೆಣಸಿನ್ಕಾಯನ್ನು ಹಾಕಿ ನಾವು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಈ ಒಂದು ಖಾರಕ್ಕೆ ಯಾವುದೇ ರೀತಿಯಾಗಿ ಹುಳ ಅನ್ನೋದು ಬರೋದಿಲ್ಲ. ಟಿಪ್ ನಂಬರ್ 10 ಏನಂತ ನೋಡೋಣ. ನಾವು ಸಾಧಾರಣವಾಗಿ ಮನೆಗೆ ಮೊಟ್ಟೆಯನ್ನು ತೊಗೊಂಬರ್ತಾ ಇರ್ತೀವಿ. ಒಂದೊಂದು ಸಲ ರೆಗ್ಯುಲರಾಗಿ ಯೂಸ್ ಮಾಡಿ ಖಾಲಿ ಮಾಡಿಬಿಡ್ತೀವಿ, ಒಂದೊಂದು ಸರಿ ಖಾಲಿ ಆಗೋದಿಲ್ಲ. ಸಾಧಾರಣವಾಗಿ ನಾವಾದರೆ ಒಂದು ಕ್ರೇಟ್ ಅಷ್ಟು ತೊಗೊಂಬರ್ತೀವಿ. ನಾನು ಕಡಿಮೆನೇ ತೋರಿಸ್ತಾ ಇದ್ದೀನಿ ಅಷ್ಟೇ, ಇಲ್ಲಿ ಎಲ್ಲ ತೋರಿಸಲಿಕ್ಕೆ ಆಗೋದಿಲ್ಲ ಅಂತ. ಎಲ್ಲ ಮೊಟ್ಟೆಗಳಿಗೂ ಕೂಡ ಈ ರೀತಿಯಾಗಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡು ಇಟ್ಕೊಂಡ್ರೆ 1 ತಿಂಗಳವರೆಗೂ ಲಾಸ್ಟಾಗಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 ತಿಂಗಳಾದರೆ ಕೂಡ ಒಂದು ಮೊಟ್ಟೆ ಕೂಡ ಹಾಳಾಗೋದಿಲ್ಲ. ಏನಿಲ್ಲ, ಜಸ್ಟ್ ಸ್ವಲ್ಪ ಅಡುಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇ. ಈ ರೀತಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಬೇಯಿಸುವಾಗ ಹೊಟ್ಟು ಅನ್ನೋದು ಕೂಡ ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ. ಬೇಯಿಸಿದಾಗ ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಇನ್ನು ಏನಂತಂದರೆ, ಎಗ್ಸು ಫ್ರೆಶ್ ಆಗಿದೆಯಾ ಇಲ್ವಾ ಅಂತ ಯಾವ ಥರ ತಿಳ್ಕೊಳ್ಳೋದು ಅಂದರೆ, ನೋಡಿ ಈ ರೀತಿಯಾಗಿ ನೀರನ್ನು ಇಟ್ಟು ನೀರಿನಲ್ಲಿ ಮೊಟ್ಟೆಯನ್ನು ಹಾಕಿದಾಗ ಮೊಟ್ಟೆ ಯಾವುದೇ ಕಾರಣಕ್ಕೂ ಮೇಲ್ಗಡೆ ತೇಲ್ ಬರಬಾರ್ದು. ಕೆಳಗಡೆನೇ ಕುತ್ಕೊಂಡಿದೆ ಅಂದರೆ ಮೊಟ್ಟೆ ಫ್ರೆಶ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಮೇಲಕ್ಕೆ ತೇಲಿದೆ ಅಂದರೆ ಮೊಟ್ಟೆ ಹಾಳಾಗಿದೆ ಅಂತ. ಪ್ಲೀಸ್ ಅಂಥ ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ. ಅಂತಹ ಮೊಟ್ಟೆಗಳನ್ನು ತಿನ್ನೋದ್ರಿಂದ ಹೆಲ್ತಿಗಂತೂ ತುಂಬಾ ಅಪಾಯಕಾರಿ. ನಾವು ಮೊಟ್ಟೆಯನ್ನು ತಂದಾಗ ಮೊದಲಿಗೆ ಈ ರೀತಿಯಾಗಿ ಮೊಟ್ಟೆಗಳು ನೀಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಂತರ ನಾವು ಮೊಟ್ಟೆಗಳನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ತೋರಿಸ್ತಾ ಇರೋ ಮೊಟ್ಟೆಗಳು 4 ಚೆನ್ನಾಗಿದೆ. ಇದು 5ನೇ ಮೊಟ್ಟೆ. ನೋಡಿ, ಈ ಮೊಟ್ಟೆ ಆದರೆ ಹಾಳಾಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತ. ಒಂದು ಪ್ಲಾಸ್ಟಿಕ್ ಬಾಲ್ ಥರ ಮೇಲೆ ಬಂದುಬಿಡುತ್ತೆ. ಮನೆಯಲ್ಲಿ ಇಷ್ಟು ಕಷ್ಟಪಟ್ಟು ಏನು ಮಾಡ್ಕೊಳ್ಳೋಷ್ಟಿಲ್ಲ. ನಾನು ವಿಡಿಯೋಗೋಸ್ಕರ ಅಂತ ಇಷ್ಟು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಎಲ್ಲ ಮೊಟ್ಟೆಗಳನ್ನು ಅದರಲ್ಲಿ ಇಟ್ಟಾಗ ಚೆನ್ನಾಗಿರೋ ಎಲ್ಲ ಮೊಟ್ಟೆ ಕೆಳಗಡೆ ಕೂರುತ್ತೆ, ಹೋಗಿರೋ ಮೊಟ್ಟೆ ಮೇಲಕ್ಕೆ ಬರುತ್ತೆ ಅಲ್ವ, ಅದನ್ನು ತೆಗೆದುಬಿಡ್ಬೋದು. ನೋಡಿ, ಈಗ ಚೆನ್ನಾಗಿರುವಂತಹ ಒಂದು ಮೊಟ್ಟೆಯನ್ನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲೋ ಪಾರ್ಟ್ ಒಂಚೂರು ಕೂಡ ಸಪ್ರೇಟ್ ಆಗಿಲ್ಲ. ಈ ಮೇಲ್ಗಡೆ ತೇಲ್ದಂತಹ ಮೊಟ್ಟೆಯನ್ನು ಮತ್ತೊಂದು ಪ್ಲೇಟ್ಗೆ ಹಾಕಿದ್ದೀನಿ. ಎಲ್ಲೋ ಪಾರ್ಟ್ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಈ ರೀತಿ ಸ್ಪ್ರೆಡ್ ಆಗಿದೆ ಅಂತಂದರೆ ಮೊಟ್ಟೆ ಹಾಳಾಗಿದೆ ಅಂತ. ಅಂಥ ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ. ಈಗ ಟಿಪ್ ನಂಬರ್ 11 ಏನಂತ ನೋಡೋಣ. ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇದನ್ನೆಲ್ಲ ಕೂಡ ಸ್ಟೋರ್ ಮಾಡ್ಕೊಳ್ತಾ ಇರ್ತೀವಲ್ವ. ಒಂದು ಅರ್ಧ ಭಾಗ ಆಗೋಷ್ಟೊತ್ತಿಗೆ ಹುಳ ಅನ್ನೋದು ಸ್ಟಾರ್ಟ್ ಆಗಿಬಿಡ್ತಾ ಇರುತ್ತೆ. ಹಾಗಾಗಬಾರ್ದು ಅಂತಂದರೆ ಒಂದು ಸ್ವಲ್ಪ ನುಣ್ಣುಪ್ಪಿರುತ್ತೆ ಅಲ್ವ, ಇದಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಹಿಟ್ಟು ಕೊನೆ ಆಗೋ ತನಕನೂ ಯಾವುದೇ ಕಾರಣಕ್ಕೂ ಹುಳ ಅನ್ನೋದು ಬರೋದೇ ಇಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ನುಣ್ಣಗಿರುವಂಥ ಉಪ್ಪು ಹೆಂಗೂ ನಾವು ಬಳಸ್ತೀವಲ್ವ ಅಡುಗೆ ಮಾಡ್ಕೊಳ್ಲಿಕ್ಕೆ ಹಾಕ್ಕೊಳ್ಳೋವಾಗ, ಅದ್ರ ಬದಲಿಗೆ ಈಗಲೇ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಆರಾಮಾಗಿ ಮತ್ತೆ ಜರಡಿ ಹಿಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಈ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇಟ್ಕೋಬೇಕು. ಲೂಸಾಗಿ ಇಟ್ಕೊಳ್ಬಾರ್ದು. ಹೇರೆಲ್ಲ ಚೆನ್ನಾಗಿ ಹೋಗಿ ಬರ್ತಾಯಿದ್ರೆ ಹುಳ ಅನ್ನೋದು ಹಿಡಿಯೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹಿಟ್ಟನ್ನು ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಬಾಕ್ಸ್ನ ಮುಚ್ಚಳವನ್ನು ಈ ಒಂದು ಹಿಟ್ಟು ಏನು ಇಟ್ಕೊಂಡಿರ್ತೀವೋ ಅದಕ್ಕೆ ಚೆನ್ನಾಗಿ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೊಬೇಕು. ನಾವು ಲೂಸಾಗಿ ಹಾಗೆ ಎಲ್ಲ ಬಿಡಬಾರ್ದು. ನಾವು ಕ್ಯಾಪ್ ಎಷ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡು ಇಟ್ಕೊತೀವೋ ಅಷ್ಟು ದೀರ್ಘಕಾಲವಾಗಿ ಹುಳ ಅನ್ನೋದೇನು ಬರೋದಿಲ್ಲ. ಈಗ ನಾವು ಟಿಪ್ ನಂಬರ್ 12 ಏನಂತ ನೋಡೋಣ. ತೊಗರಿಬೇಳೆ ಮತ್ತು ಕಡಲೆಬೇಳೆಗೆ
ಒಂದು ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಹುಳ ಅನ್ನೋದು ಬೇಗ ಬಂದುಬಿಡ್ತಾ ಇರುತ್ತೆ. ಹಾಗಾಗಬಾರ್ದು ಅಂತಂದರೆ ಒಂದೆರಡು ಪಲಾವ್ ಎಲೆಯನ್ನು ಹಾಕಿಟ್ಕೊಂಡ್ರೆ ಹುಳ ಬರೋದಿಲ್ಲ. ಟಿಪ್ ನಂಬರ್ 13 ಏನಂದರೆ, ನಾವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಡೀಪ್ ಫ್ರೈಸನ್ನು ಮಾಡಿದಾಗ ಸಣ್ಣದಾಗಿರುವಂಥ ಪಾರ್ಟಿಕಲ್ಸ್ ಈ ಎಣ್ಣೆಯಲ್ಲಿ ಹಾಗೇ ಇದ್ಬಿಡುತ್ತೆ. ಎಷ್ಟು ನಾವು ಶೋಧಿಸ್ಕೊಂಡ್ರೂ ಹಾಗೆ ಇರುತ್ತೆ. ಹಾಗಾಗಬಾರ್ದು ಅಂತಂದರೆ ಆರಾಮಾಗಿ ಈ ಒಂದು ಟಿಪ್ಪನ್ನು ಫಾಲೋ ಆಗಿಬಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಟವನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಆಫ್ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿ ಕಡಿಮೆನೇ ಇರಬೇಕು. ಆಗ ಈ ಒಂದು ಮಿಶ್ರಣವನ್ನು ಈ ಒಂದು ಎಣ್ಣೆಗೆ ಸೇರಿಸ್ಕೊಂಡು ಒಂದು 2 ನಿಮಿಷ ಹಾಗೇ ಬಿಟ್ಟರೆ ಸಾಕು. ಅದರಲ್ಲಿರುವಂತಹ ಫೈನ್ ಪಾರ್ಟಿಕಲ್ಸ್ ಎಲ್ಲ ಈ ಕಾರ್ನ್ಫ್ಲೋರ್ ಮಿಕ್ಸರ್ ಜೊತೆ ಬಂದುಬಿಡತ್ತೆ. ಈಗ ಅದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಎಣ್ಣೆ ಅನ್ನೋದು ತುಂಬ ಅಂದರೆ ತುಂಬ ಕ್ಲಿಯರಾಗಿ ಅನಿಸುತ್ತೆ. ನಿಮ್ಗೆ ಇನ್ನೂ ಕ್ಲೀನಾಗಿ ಬೇಕು ಅಂದರೆ ಇದೇ ಪ್ರೊಸೆಸನ್ನು ಇನ್ನೊಂದು ಸರಿ ಮಾಡಿಕೊಂಡ್ರೆ ನಾವು ಅಸಲು ಯೂಸ್ ಮಾಡಿದ್ದೀವ ಅನ್ನಬೇಕು. ಎಣ್ಣೆ ಅಷ್ಟೊಂದು ಪ್ಯೂರಾಗಿ ಆಗಿಬಿಡತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಈಗ ಟಿಪ್ ನಂಬರ್ 14 ಏನಂದರೆ, ರೆಗ್ಯುಲರ್ ಆಗಿ ನಾವು ಲೆಮನ್ಸನ್ನು ಯಾವುದಕ್ಕೂ ಒಂದಕ್ಕೆ ಬಳಸ್ಕೊಳ್ತಾ ಇರ್ತೀವಿ. ಆ ಸಿಪ್ಪೆನ ಹಾಗೆ ಬಿಸಾಡ್ದಿರ ನಾವು ರೆಗ್ಯುಲರ್ ಆಗಿ ನೀರು ಕುಡಿಲಿಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ವಾಟರ್ ಬಾಟಲ್ಸ್ ಯೂಸ್ ಮಾಡ್ತಾ ಇರ್ತೀವಲ್ವ, ಆ ಬಾಟಲ್ನಲ್ಲಿ ಹಾಕಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಯಾವುದೋ ರೀತಿ ಡಿಟರ್ಜೆಂಟ್ ಏನೂ ಬೇಕಾಗಿಲ್ಲ. ಡಿಟರ್ಜೆಂಟ್ಸ್ ಎಲ್ಲ ಹಾಕಿದ್ರೆ ಸ್ಮೆಲ್ ಬರುತ್ತೆ ಅಲ್ವಾ, ಅದ್ರ ಬದಲಿಗೆ ಈ ರೀತಿಯಾಗಿ ಹಲಗಾಡಿಸ್ಕೊಂಡು ನೀರನ್ನು ಹೊರಗಡೆ ಚೆಲ್ಲಿ ಅದೇ ನಿಂಬೆಹಣ್ಣಿಗೆ ಒಂದು ಸ್ವಲ್ಪ ಲಿಕ್ವಿಡನ್ನು ಸೇರಿಸ್ಕೊಂಡು ಮೇಲ್ಭಾಗದಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬಾಟ್ಲ್ ಪಳ ಅಂತ ಉಳಿಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಟಿಪ್ ನಂಬರ್ 15 ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಸ್ಪೂನ್ಸು, ಫೋರ್ಕ್ಸು, ಚಾಕುಗಳೆಲ್ಲ ಒಂದೇ ಕಡೆ ಬಿಸಾಕಿ ಎಲ್ಲ ಮೆಸ್ಸಿ ಆಗಿಬಿಡ್ತಾ ಇರುತ್ತಲ್ವ, ಅದನ್ನು ಮೇಂಟೈನ್ ಮಾಡ್ಕೊಳ್ಲಿಕ್ಕೆ ಒಂದು ಸಣ್ಣ ಟಿಪ್ ಏನಂತಂದರೆ, ಮಾಮೂಲಿಯಾಗಿ ಏನನ್ನ ಬಿರಿಯಾನಿ ತಂದಾಗ, ಪಾರ್ಸೆಲ್ಸ್ ತಂದಾಗ ಈ ರೀತಿ ಏರ್ ಬ್ಯಾಂಡ್ಸು, ರಬ್ಬರ್ ಬ್ಯಾಂಡ್ಸ್ ಕೊಡ್ತಾನೆ ಇರ್ತಾರಲ್ವ, ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ನಾವು ಇದನ್ನು ಸಪ್ರೇಟಾಗಿ ಇಟ್ಕೊಂಡ್ರೆ ನಾವು ಯಾವ ಥರ ಇಟ್ಟವೋ ಆ ಥರನೇ ಇರುತ್ತೆ. ಒಂದು ಸ್ವಲ್ಪ ಕೂಡ ಮಿಕ್ಸಪ್ ಆಗೋದಿಲ್ಲ. ಖಂಡಿತ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಇರುವಂತಹ ಟಿಪ್ಸ್ಗಳು ನಿಮ್ಮ ಅಡುಗೆ ಮನೆಗೆ ತುಂಬಾ ಅನುಕೂಲ ಆಗುತ್ತೆ. ನಿಮಗೆ ಯಾವ ಟಿಪ್ ನಿಮಗೆ ಅನುಕೂಲ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ತುಂಬಾ ಈಸಿಯಾಗಿ ಮನೆಯನ್ನು ಮೇಂಟೈನ್ ಮಾಡ್ಕೋಬೋದು. ಖರ್ಚನ್ನು ಕೂಡ ನಾವು ಕಡಿಮೆ ಮಾಡ್ಕೊಬೋದು. ಈಗ ನಾವು ಲಾಸ್ಟ್ ಟಿಪ್ ಏನಪ್ಪ ಅಂದರೆ, ಟಿಪ್ ನಂಬರ್ 16 ಏನು ಅಂತ ನೋಡೋಣ. ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲಿ ಕೂಡ ಈ ಒಂದು ಟ್ಯಾಬ್ಲೆಟ್ಸ್ ಖಾಲಿಯಾಗಿರುವಂತಹ ಶೀಟ್ಸ್ ಇರುತ್ತೆ ಅಲ್ವಾ, ಅದನ್ನು ಈ ರೀತಿಯಾಗಿ ಕತ್ರಿಯಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಕತ್ರಿ ಅನ್ನೋದು ತುಂಬ ಅಂದರೆ ತುಂಬಾ ಶಾರ್ಪಾಗಿ ರೆಡಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಂತರ ಇದರ ಜೊತೆಗೆ ಮನೆಯಲ್ಲಿ ಟೂತ್ ಪೇಸ್ಟ್ದು ಟ್ಯೂಬ್ಸ್ ಕೂಡ ಖಾಲಿಯಾಗಿರುತ್ತೆ ಅಲ್ವಾ, ಅದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಾವು ವಾಟರ್ ಬಾಟ್ಲ್ಸ್ ಆ ಥರದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಹಾಳು ಮಾಡುವಂತಹ ಬಿಸಾಕುವಂತಹ ವಸ್ತುಗಳಿಂದ ನಾವು ಈ ರೀತಿಯಾಗಿ ಒಂದು ಹೆಲ್ಪ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ಮಾಡ್ಕೊಬೋದು. ನೋಡಿ, ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರುವಂತಹ ಈ ಒಂದು ಪೀಸಸನ್ನು ಈ ಒಂದು ಬಾಟಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಯಾವುದೇ ರೀತಿ ಲಿಕ್ವಿಡ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಟೂತ್ ಪೇಸ್ಟಲ್ಲಿರುವಂತಹ ಒಂದು ಸ್ವಲ್ಪ ಪಾರ್ಟಿಕಲ್ಸೇ ಸಾಕಾಗತ್ತೆ. ಒಂದ್ಸರಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಗಲೀಜೆಲ್ಲ ಕೂಡ ಹೊರಗಡೆ ಹಾಕಿ ನಾವು ಲಿಕ್ವಿಡ್ ಹಾಕಿ ವಾಶ್ ಮಾಡೋದ್ರಿಂದ ಡಿಟರ್ಜೆಂಟ್ನ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಥರ ಏನೂ ಆಗೋದಿಲ್ಲ. ತುಂಬಾ ಫ್ರೆಶ್ ಆಗಿ ನೀಟಾಗಿ ಬಾಟ್ಲ್ ಕೂಡ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಮೊದಲಿಗೂ ಆಫ್ಟರ್ಗೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.